Hello everyone, welcome back to Sankala YouTube channel. ಸೊ ಇವತ್ತು ನಾನು ನಿಮ್ಮ ಮುಂದೆ ಹಸುವಿನ ಹಾಲಿಂದ ಬಂದಂತಹ ಗಿಣ್ಣದ ಹಾಲು ಯೂಸ್ ಮಾಡಿಕೊಂಡು ಚಪಾತಿ ಜೊತೆ ಯಾವ ಥರ ಗಿಣ್ಣದ ಹಾಲು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ಹಳ್ಳಿ ಕಡೆ ಎಲ್ಲ ಗಿಣ್ಣು ಸಿಗುತ್ತೆ. ಸಿಟಿಲೆಲ್ಲ ಗಿಣ್ಣು ಅಂದ್ರೇ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಬಟ್ ನಾನು ಊರಿಗೆ ಹೋಗಿದ್ದೆ. ಸೊ ಊರಿಗೆ ಹೋದಾಗ ನಮ್ಮ ಮನೆ ಪಕ್ಕದಲ್ಲಿರೋವಂಥ ಮನೆಯವರು ಗಿಣ್ಣದ ಹಾಲು ತಂದುಕೊಟ್ಟಿದ್ರು. ಸೊ ನೋಡ್ತಾ ಇದ್ದೀರಲ್ವ, ಇದು ಗಿಣ್ಣದ ಹಾಲು. ಹಸು ಕರು ಹಾಕಿದಾಗ ಫಸ್ಟ್ 2 to 3 ಡೇಸ್ ಏನು ಹಾಲು ಕೊಡುತ್ತಲ್ವ, ಸೊ ಅದನ್ನ ನಾವು ಗಿಣ್ಣದ ಹಾಲು ಗಿಣ್ಣ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಹಾಲನ್ನ ನಾನು ಊರಿಂದ ತೊಗೊಂಡು ಬಂದಿದ್ದೀನಿ. ಆ ಹಾಲಿನಿಂದ ನಾನು ನಾನು ಆ್ಯಕ್ಚುಲಿ ಬಟ್ಲು ಗಿಣ್ಣು ಮಾಡಬೇಕಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಬಟ್ ಏನೋ ಮಿಸ್ ಆಗಿಬಿಟ್ಟು ಅದು ಗಿಣ್ಣದ ಹಾಲಾಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಬೌಲ್ಗೆ ನಾನು ಹಸಿ ಹಾಲನ್ನ ತೊಗೊಂಡಿದ್ದೀನಿ, ನಾರ್ಮಲ್ ಹಾಲಿದು. ಸೊ ಆ ಹಾಲಿಗೆ ನಾನು ಒಂದು ಬಟ್ಲಾಗಷ್ಟು ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಸೇರಿಸ್ಬಿಟ್ಟು ಅದನ್ನ ನೀಟಾಗಿ ಹಾಲಲ್ಲಿ ಕರಗಿಸ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಸೊ ಬೆಲ್ಲ ಕರ್ಗಾದ ನಂತರ ಇಲ್ಲಿ ನೋಡ್ತಾ ಇದ್ರಲ್ವ, ಬೆಲ್ಲ ಚೆನ್ನಾಗಿ ಕರ್ಗೋಗಿದೆ ಹಾಲಲ್ಲಿ. ಅದಕ್ಕೆ ನಾನು ಹಾಲು, ಹಸುವಿನ ಹಾಲು ಅಂತ ಹೇಳ್ತಾರಲ್ವ, ಸೊ ಗಿಣ್ಣದ ಹಾಲು, ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹಾಕಿಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಚೆನ್ನಾಗಿ ಹಾಲಿನ ಜೊತೆ ಬೆರಿಬೇಕು. ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ಸ್ವೀಟ್ನೆಸ್ ಮೇಲೆ ನೀವು ಬೆಲ್ಲನ ಸೇರಿಸ್ಕೊಳ್ಬೋದು. ಸೊ ಈ ಹಾಲು, ನಾನು ತೊಗೊಂಬಂದಿರೋ ಹಾಲು ಒಂದು ಸ್ವಲ್ಪ ಮೊಸರು ಥರ ಇತ್ತು. ಸೊ ಅದಕ್ಕಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ತಿಕ್ಕಾಗಿದೆ. ಸೊ ಇದನ್ನು ನೀಟಾಗಿ ಬೆಲ್ಲ ಕರಗಿ ಆದ ನಂತರ ಅದನ್ನು ನಾವು ಸೋಸ್ಕೊಳ್ಬೇಕು. ಯೂಶ್ವಲಿ ಫಸ್ಟ್ ಡೇ ಹಸುವಿನ ಹಾಲು ತೊಗೊಂಡು ಬಂದರೆ ಅದು ಇಷ್ಟೊಂದು ಮೊಸರು ಥರ ಬಂದಿರಲ್ಲ. ಬಟ್ ನಮಗೆ ಕೊಟ್ಟಿರೋದು ಒಂದು 2-3 ದಿನ ಆದಮೇಲೆ, ಕರು ಹಾಕಿದ್ದು 2-3 ದಿನ ಆದಮೇಲೆ ಗಿಣ್ಣು ಹಾಲು ಕೊಟ್ಟಿರೋದು. ಸೊ ಆ ಹಾಲಿಂದ ನಾನಿವತ್ತು ಬಟ್ಲು ಗಿಣ್ಣು ಮಾಡೋಕ್ಕಂತ ಹೊರಟಿದ್ದೆ. ಬಟ್ ಅದು ಇನ್ನೊಂದೇನೋ ಆಯಿತು, ತೋರಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ಆ ಬೆಲ್ಲ ಎಲ್ಲ ಕರಗಾದ ನಂತರ ಅದನ್ನು ನಾನು ಚಾನಿಯಿಂದ ಸೋಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಲಂಪ್ಸ್ ಇರುತ್ತಲ್ವ ಮೊಸರಿನ ಥರದ್ದು, ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಸೋಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಸೋಸ್ಕೊಂಡು ಆದ ನಂತರ ಬೆಲ್ಲ ಮತ್ತು ಗಿಣ್ಣದ ಹಾಲು ರೆಡಿಯಾಗಿದೆ. ಈ ರೆಡಿಯಾಗಿರೋಂಥ ಹಾಲಿಗೆ ನಾವು ಎಕ್ಸ್ಟ್ರಾ ಫ್ಲೇವರ್ಗಂತ ಹೇಳಿಬಿಟ್ಟು ನಾವು ಇದಕ್ಕೆ ಏಲಕ್ಕಿನೂ ಸೇರಿಸ್ಕೊಳ್ಬೋದು ಮತ್ತು ಗಸಗಸೆನೂ ಸೇರಿಸ್ಕೊಳ್ಬೋದು. ಸೊ ಇದಕ್ಕೆ ನಾನು ಚೆನ್ನಾಗಿ ಜಜ್ಜಿಟ್ಕೊಂಡಿರೋಂತಹ, ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿರೋಂತಹ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ ನಂತರ ಅದನ್ನು ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಗಸಗಸೆ ಬೀಜನ ಹುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಸೊ ನಾನು ಏಲಕ್ಕಿ ಪುಡಿ ಮಾತ್ರ ಹಾಕ್ಕೊಳ್ತಾ ಇರೋದು. ಸೊ ಇದೆಲ್ಲ ಹಾಕಿಬಿಟ್ಟು ನೋಡ್ತಿದ್ದೀರಲ್ಲ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳಿಬಿಟ್ಟು ಗಿಣ್ಣದ ಹಾಲಿಗೆ. ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಮುಂಚೆನೇ ಹೇಳ್ದಂಗೆ ಬಟ್ಲು ಗಿಣ್ಣು ಮಾಡೋಕ್ಕೆ ಹೊರಟಿದ್ದೆ, ಬಟ್ ಅದು ಇನ್ನೊಂದೇನೋ ಆಯಿತು. ಬಟ್ ನೋಡಿ, ಇವಾಗ ನಾನು ಅದು ರೆಡಿಯಾಗಿರೋಂಥ ಹಾಲನ್ನ ಕುಕ್ಕರ್ ಒಳಗಡೆ 2 ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಅದರೊಳಗಡೆ ಒಂದು ಸ್ಟ್ಯಾಂಡನ್ನ ಇಟ್ಕೊಳ್ತಾ ಇದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ರೆಡಿ ಮಾಡಿಟ್ಕೊಂಡಿರೋಂಥ ಹಾಲನ್ನ ಇಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಇಟ್ಬಿಟ್ಟು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ ಒಳಗಡೆ 15 to 20 ಮಿನಿಟ್ಸ್ ನಾವು ಬೇಯಿಸ್ಕೊಳ್ಬೇಕು. ಯೂಶ್ವಲಿ ಕುಕ್ಕರ್ದು ವಿಸಿಲ್ನ ತೆಗೆದುಬಿಟ್ಟು ನಾವು ಹಬೆ ಒಳಗಡೆ ಬೇಯಿಸ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, 15 ಮಿನಿಟ್ಸ್ ಆಯಿತು. ಸೊ ಓಪನ್ ಮಾಡಿ ನೋಡಿದ್ರೆ ಬಟ್ಲು ಗಿಣ್ಣು ಆಗಿರಲಿಲ್ಲ, ಗಿಣ್ಣದ ಹಾಲಾಗೇ ಇತ್ತು. ಬಟ್ ಹಾಲು ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ನನ್ನ ಹಸ್ಬೆಂಡ್ಗೆ ಇದು ಗಿಣ್ಣದ ಹಾಲು ಅಂದರೆ ತುಂಬಾ ಇಷ್ಟ. ಸೊ ಊರಿಂದ ತೊಗೊಂಡು ಬಂದುಬಿಟ್ಟು ನಾವು ಗಿಣ್ಣದ ಹಾಲನ್ನ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ. ಸೊ ನೋಡ್ತಾ ಇದ್ರಲ್ವ ಗಿಣ್ಣದ ಹಾಲು ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ಬೆಂದಿದೆ ಮಾತ್ರ ಹಬೆಯಲ್ಲಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಇನ್ ಕೇಸ್ ಬಟ್ಲು ಗಿಣ್ಣು ಆಗಿದ್ದರೆ ಎಷ್ಟೊಂದು ರುಚಿಯಾಗಿರುತ್ತಿತ್ತೋ ಎಲ್ಲ ಗೊತ್ತಿಲ್ಲ. ಬಟ್ ಗಿಣ್ಣದ ಹಾಲು ಆಗಿಬಿಟ್ಟು ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಈ ಗಿಣ್ಣದ ಹಾಲನ್ನ ನಾವು ಬಿಸಿ ರೊಟ್ಟಿಲೂ ತಿನ್ಬೋದು, ಇಲ್ಲಾಂದರೆ ಚಪಾತಿ ಜೊತೆನೂ ಸವಿಬೋದು.
ನಾನಿವತ್ತು ಊರಿಂದ ತೊಗೊಂಡು ಬಂದಿರೋಂತಹ ಗಿಣ್ಣದ ಹಾಲನ್ನ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಗಿಣ್ಣದ ಹಾಲು ಯೂಶ್ವಲಿ ರೆಡಿ ಆದ ನಂತರ ಅದನ್ನು 4 to 5 hours ಇಟ್ಟು ತಣ್ಣಗಾದಮೇಲೆ ಊಟ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ಇನ್ ಕೇಸ್ ನಿಮಗೆ ಕೋಲ್ಡಾಗಿ ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಊಟ ಮಾಡ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ವ ಗಿಣ್ಣದ ಹಾಲು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವತ್ತಾದರೂ ನಿಮಗೂ ಗಿಣ್ಣದ ಹಾಲು ಸಿಕ್ಕರೆ ಖಂಡಿತವಾಗಿ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.